ಹಲೋ ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಸಾಯಿರಾಮ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನರ್ಗೀಸ್ ಮಂಡಕ್ಕಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕಡಲೆ, ಶೇಂಗಾ ಬೀಜ ಮತ್ತು ಮಂಡಕ್ಕಿ ಮತ್ತು ಕಡಲೆಪುಡಿ ಮಾಡಬೇಕಾದ್ರೆ ನಾವು ಏನು ಹಾಕಬೇಕು, ಅದಕ್ಕೆ ಜೀರಿಗೆ ಸಕ್ಕರೆನ ಹಾಕಿ ರುಬ್ಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಶೇಂಗಾ ಬೀಜನ ಹಾಕಬೇಕು. ಶೇಂಗಾ ಬೀಜ ಕೆಂಪಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕು, ತುಂಬ ಹೊತ್ತು ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕೆಂಪಾಗೋದು ಅಂತ. ಅದಾದಮೇಲೆ ಮೆಣಸಿನ್ಕಾಯಿನ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮತ್ತೆ ಅದರಲ್ಲಿ ಪಾತ್ರೆಯಲ್ಲಿ ಕೈಲಾಡಿಸ್ತಾ ಇರಬೇಕು. ಅದಾದಮೇಲೆ ಕಡಲೆ ಆದಮೇಲೆ ಮತ್ತೆ ಚೌಟಿಂದ ನಾವು ಅದನ್ನು ಕಲಿಸ್ಬೇಕು. ಆಮೇಲೆ ಬೆಳ್ಳುಳ್ಳಿ ಜಜ್ಜಿರಬೇಕು. ಯಾವಾಗಲೂ ಬೆಳ್ಳುಳ್ಳಿನ ಇಸಲು ಬಿಡಿಸ್ಕೊಂಡು ಜಜ್ಜಿಡ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ದಯವಿಟ್ಟು ಕನ್ನಡಿಗರೇ, ಈ ಕನ್ನಡತಿಯ ಒಂದು ಮನವಿ. ನಾನು ವಿಡಿಯೋನ ಹೊಸದಾಗಿ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ದಯವಿಟ್ಟು ನಿಮ್ಮ ಕನ್ನಡತಿಯನ್ನು ಬೆಳೆಸಿ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಮತ್ತು ಲೈಕ್ ಕೊಡಿ. ಇನ್ನೂ ಹೆಚ್ಚು ಅಡುಗೆಗಳಾಗಲಿ ಶ್ಲೋಕಗಳಾಗಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಲಹೆಯಿಂದ ಮಾಡ್ತೀನಿ. ಈಗ ಅರಿಶಿನವನ್ನು ಹಾಕಬೇಕು. ಅರಿಶಿನ ಹಾಕಿದ್ಮೇಲೆ ಮಂಡಕ್ಕಿ ಹಾಕಿ ಕಲಿಸ್ಬೇಕು. ಇದಕ್ಕೆ ಲಾಸ್ಟಿಗೆ ಈರುಳ್ಳಿ, ಕೊತ್ತಂಬರಿ, ಖಾರ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ತುಂಬ ರುಚಿಕರವಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಮಂಡಕ್ಕಿ ತಿಂತಾ ಇದ್ದರೆ ಈ ಮಳೆಗಾಲದಲ್ಲಿ ತುಂಬ ರುಚಿಕರವಾಗಿರುತ್ತೆ.